ಹಲೋ ಎಲ್ಲರಿಗೂ. ಇವತ್ತು ನಾವು ವಾಂಗಿಬಾತ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಒಂದೆರಡು ಬದನೆಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ಎಣ್ಣೆ, ಕರಿಬೇವು, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಪಲಾವ್ ಎಲೆ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕಡಲೆಬೇಳೆ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೊಳ್ಳಿ. ಕರಿಬೇವು, ಒಂದು ಸ್ವಲ್ಪ ಕಡಲೆಬೇಳೆ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಈಗ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಪಲಾವ್ ಎಲೆ. ಈಗ ಮತ್ತೆ ಸ್ವಲ್ಪ ತಾಳಿಸ್ಕೋಬೇಕು. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕೂಡ ಅದಕ್ಕೆ ಸೇರಿಸ್ಕೊಳ್ಳಿ. ಈಗ ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಕೂಡ ಅದಕ್ಕೆ ಹಾಕೊಳ್ಳಿ. ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ, ಯಾಕಂದರೆ ಬದನೆಕಾಯಿ ಬೇಗ ಬೇಯಲ್ಲ. ಹಾಗಾಗಿ ಇದಕ್ಕೆ ನೀರು ಏನು ಸೇರಿಸ್ಬೇಡಿ ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಲ್ಲ, MTRದು ವಾಂಗಿಬಾತ್ ಮಸಾಲ ಪೌಡರ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೀವು ಮನೆಯಲ್ಲೇ ಕೂಡ ತಯಾರಿಸ್ಕೋಬೋದು ಇದನ್ನು. ಈಗ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಈಗ ಹುಣಸೆ ಹಣ್ಣಿನ ರಸ ಕೂಡ ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಈಗ ಕೊನೆಯದಾಗಿ MTR ವಾಂಗಿಬಾತ್ ಮಸಾಲ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಬಳಸ್ತಾ ಇಲ್ಲ, ಹಾಗೆ ಫ್ರೈ ಮಾಡಬೇಕಾಗುತ್ತೆ ನೀವು. ಈಗ ನೀವು ಆಲ್ರೆಡಿ ಮಾಡಿಟ್ಕೊಂಡಿರೋ ರೈಸ್ನ ಇದಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ವಾಂಗಿಬಾತ್ ರೆಡಿ ಆಗುತ್ತೆ.